ರಾಜ್ಯದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ. ದಿನೇ 5ರಿಂದ 6 ಹೃದಯಾಘಾತದ ಪ್ರಕರಣಗಳು ವರದಿಯಾಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಕೂಡ ಹೃದಯಾಘಾತದ ಪ್ರಕರಣ ಮುಂದುವರೆದಿದೆ. ಹೃದಯಾಘಾತದಿಂದ 65 ವರ್ಷದ ಕರಿಗೌಡ ಎಂಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಕರಿಗೌಡ. ಏನಾಯ್ತು ಅಂತ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲೇ ಸಾವಿಗೀಡಾಗಿದ್ದಾರೆ. ಇದು ಚಿಕ್ಕಮಗಳೂರಿನಲ್ಲಿ ಬರ್ತಾ ಇರುವಂತಹ ಹೃದಯಾಘಾತದ ಸಾವಿನ ಪ್ರಕರಣ. ಈಗ ಪೋಸ್ಟ್ಮಾರ್ಟಮ್ ನಂತರದಲ್ಲಿ ಅದನ್ನ ವೈದ್ಯರು ದೃಢೀಕರಿಸಬೇಕಾಗುತ್ತೆ. ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ತಾರೆ, ಇಲ್ಲ ಮನೆಯಲ್ಲೇ ಕೊನೆ ಉಸಿರೆಳೆದಿರ್ತಾರೆ ಅನ್ನುವಂತಹ ವರದಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ದಿಢೀರ್ ಹೃದಯಾಘಾತ ಪ್ರಕರಣಕ್ಕೆ ಹಲವಾರು ಕಾರಣಗಳನ್ನು ಕೂಡ ಈಗಾಗಲೇ ತಜ್ಞ ವೈದ್ಯರು ಕೊಡ್ತಾ ಇದ್ದಾರೆ. ಯಾವ ವಯೋಮಾನದವ್ರನ್ನೂ ಕೂಡ ಬಿಡ್ತಾ ಇಲ್ಲ ಹೃದಯಾಘಾತ ಪ್ರಕರಣ. ಸೊ ಇವತ್ತೂ ಸಹ ಹೃದಯಾಘಾತಕ್ಕೆ ಹಲವು ಕಡೆಗಳಲ್ಲಿ ಸಾವುಗಳಾಗಿವೆ. ದಾವಣಗೆರೆ, ಹಾವೇರಿ, ಚಿಕ್ಕಮಗಳೂರು, ಚಿತ್ರದುರ್ಗ. ವಯಸ್ಸುಗಳನ್ನು ಗಮನಿಸ್ತಾ ಹೋದರೆ 30, 34, 50, 60 ಈ ರೀತಿಯ ಆಸುಪಾಸಿನ ವಯಸ್ಸಿನವರೇ ಸಾವಿಗೀಡಾಗ್ತಾ ಇದ್ದು ಹೆಚ್ಚು ಆತಂಕವನ್ನು ಮೂಡಿಸ್ತಾ ಇದೆ. ಇನ್ನು ಮಂಡ್ಯದಲ್ಲೂ ಕೂಡ ಹೃದಯಾಘಾತಕ್ಕೆ ಮತ್ತೊಬ್ಬರು ಬಲಿಯಾಗಿದ್ದಾರೆ. ನೀರು ಕುಡಿತಿರುವಾಗಲೇ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಪ್ರಕರಣ ಮಂಡ್ಯದಿಂದ ಬಂದಿದೆ. ಮಂಡ್ಯದ ಅಟ್ಟುವನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜಮೀನಿನಿಂದ ಬಂದು ನೀರು ಕುಡಿಯುವಾಗಲೇ ಹೃದಯಾಘಾತ ಆಗಿದೆ. ಸಾಮಾನ್ಯವಾಗಿ ಬಹಳಷ್ಟು ದಣದಿದ್ರೆ ಇಮ್ಮಿಡಿಯೇಟ್ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ಇವ್ರ ಕೇಸಲ್ಲಿ ಏನಾಗಿದೆ ಗೊತ್ತಿಲ್ಲ. ಜಮೀನಿಂದ ಬಂದಿದ್ದಾರೆ, ಬಂದು ನೀರು ಕುಡಿದಿದ್ದಾರೆ, ಅಷ್ಟೇ ಕುಸಿದು ಬಿದ್ರು, ಸಾವನ್ನಪ್ಪಿದ್ರು. ಇದೇ ಆಗ್ತಾ ಇರೋದು. ಸಡನ್ ಡೆತ್ಸ್ ಯಾಕೆ ಆಗ್ತಾ ಇದೆ? ಈ ರೀತಿಯಾದಂತಹ ಪ್ರಕರಣಗಳು ಹಿಂದಿರಲಿಲ್ಲ, ಈಗ ಯಾಕೆ ಆಗ್ತಾ ಇದೆ ಅನ್ನೋದೇ ಎಲ್ಲರಿಗೂ ಕೂಡ ಚಿಂತೆಯನ್ನ ಮಾಡುವಂತಾಗ್ತಾ ಇರೋದು. ಈಗಿದ್ದವರು ಮರುಕ್ಷಣ ಇರ್ತೀವೋ ಇಲ್ವೋ ಅನ್ನುವಂತಹ ಆಲೋಚನೆಯಲ್ಲಿ ಬಹುತೇಕರಿದ್ದಾರೆ. ಆ ಕಾರಣದಿಂದಾಗಿಯೇ ಒಮ್ಮೆ ಹೃದಯ ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ವೈದ್ಯರು ಸಲಹೆ ಕೊಡ್ತಿರೋದು. ಕೆಲವು ಇನ್ಸಿಡೆಂಟ್ಗಳಲ್ಲಿ ಹೃದಯ ತಪಾಸಣೆ ಮಾಡಿದ್ದು ಎಲ್ಲ ಕಂಡೀಷನ್ ನಾರ್ಮಲ್ ಇದ್ದು ಕೂಡ ಹೃದಯಾಘಾತ ಪ್ರಕರಣಗಳಾಗ್ತಾ ಇದೆ, ಡೆತ್ ಆಗ್ತಾ ಇದೆ. ಇದು ಹಾಗಾದ್ರೆ ಏನು ಮಾಡಬೇಕು ಅಂತ ಹಾಗಿದ್ದಾಗ ನಮ್ಮ ದೈನಂದಿನ ಆರೋಗ್ಯ ಪದ್ಧತಿ ಇರಬಹುದು, ವ್ಯಾಯಾಮ ಮತ್ತೊಂದರೆ ಇದೆಲ್ಲವೂ ಕೂಡ ಒಂದು ಶಿಸ್ತನ್ನ ಪಾಲನೆ ಮಾಡ್ಕೊಳ್ಬೇಕಾಗತ್ತೆ. ಆ ಶಿಸ್ತು ಇಲ್ಲದೆ ಇದ್ದಾಗ ಸಹಜವಾಗಿ ಇಂತಹ ಕೇಸಸ್ ಆಗುತ್ತೆ ಅಂತ. ಇನ್ನು ಹೃದಯಾಘಾತಕ್ಕೆ ಕೆಲ ವೈದ್ಯರು ಹೇಳ್ತಾ ಇದ್ರು ರೆಡ್ ಮೀಟ್ ಕಾರಣ ಅಂತ.